ಐನಾತಿ ಐಶ್ವರ್ಯ ಕೋಟಿ ವಂಚನೆ ಮಾಡಿದ್ರು, ಇರೋದಕ್ಕೆ ಸ್ವಂತ ಮನೆ ಇಲ್ವಂತೆ. ಐಶ್ವರ್ಯಾಳ ಬೆನ್ಸ್ ಕಾರು ಶಾಸಕ ವಿನಯ್ ಕುಲಕರ್ಣಿಗೂ ಸಂಕಷ್ಟ ತಂದೊಡ್ಡಿದೆ. ಸಂಕ್ರಾಂತಿಗೆ ಬೆಲೆ ಏರಿಕೆ ಬಿಸಿ. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಐಶ್ವರ್ಯ ಗೌಡ ವಂಚನೆ ಪ್ರಕರಣ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಪಾಲಿಗೂ ಸಂಕಷ್ಟ ತರುತ್ತಾ ಅನ್ನೋ ಪ್ರಶ್ನೆಗಳು ಮೂಡಿವೆ. ಆರ್ ನಗರ ಠಾಣೆ ಮುಂದೆ ಬಿಟ್ಟು ಹೋಗಿರುವ ಕಾರೇ ಶಾಸಕ ವಿನಯ್ ಕುಲಕರ್ಣಿಗೆ ಸಂಕಷ್ಟಕ್ಕೆ ದೂಡುವ ಸಾಧ್ಯತೆ ಹೆಚ್ಚಿದೆ. ಯಾರಿಂದಲೂ ಯಾವ ಕಾರು ಪಡೆದಿಲ್ಲ ಅಂತ ವಿನಯ್ ಕುಲಕರ್ಣಿ ಹೇಳ್ತಾ ಇದ್ದಾರೆ. ಆದರೆ ಆರೋಪಿ ಐಶ್ವರ್ಯ ಗೌಡ ಹಾಗೂ ವಿನಯ್ ಕುಲಕರ್ಣಿ ಅವರ ವ್ಯಾವಹಾರಿಕ ಸಂಬಂಧಕ್ಕೆ ಕಾರು ಸಾಕ್ಷಿಯಾಗಿದೆ. ಪೊಲೀಸರು ಯಾವಾಗ ಐಶ್ವರ್ಯ ವಂಚನೆಯ ಹಣದಿಂದ ಬೆನ್ಸ್ ಕಾರ್ ಖರೀದಿಸಿದ್ದಾರೆ ಅನ್ನೋ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಕಾರಿನ ಮೂಲ ಹುಡುಕುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಆಗ ಐಶ್ವರ್ಯ ಶಾಸಕ ವಿನಯ್ ಕುಲಕರ್ಣಿಗೆ ಗಿಫ್ಟ್ ರೂಪದಲ್ಲಿ ಕಾರು ಕೊಟ್ಟಿದ್ದಾರೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ತನಿಖೆಯ ವೇಳೆ ಐಷಾರಾಮಿ ಕಾರನ್ನ ಪೊಲೀಸರು ಹುಡುಕಾಟ ನಡೆಸಲು ಮುಂದಾಗಿದ್ದನ್ನು ಅರಿತ ಶಾಸಕ ವಿನಯ್ ಕುಲಕರ್ಣಿ ಸಂಬಂಧಿಕರನ್ನ ಕಳಿಸಿ ಆರ್ ನಗರ ಪೊಲೀಸರಿಗೆ ಕಾರು ಒಪ್ಪಿಸಿರೋದು ಪೊಲೀಸರ ಅನುಮಾನಕ್ಕೆ ಪುಷ್ಟಿ ಕೊಟ್ಟಂತಾಗಿದೆ. ಐಶ್ವರ್ಯ ಗೌಡ ಕೋಟಿ ವಂಚನೆ ಪ್ರಕರಣ ಬಯಲಾಗ್ತಾ ಇದ್ದಂತೆ ಹಲವು ಇಂಟ್ರೆಸ್ಟಿಂಗ್ ವಿಚಾರಗಳು ಬೆಳಕಿಗೆ ಬರ್ತಾ ಇವೆ. ಶಾಸಕಿಯಾಗುವ ಕನಸು ಕಂಡಿದ್ದ ಐಶ್ವರ್ಯ ಟಿಕೆಟ್ಗಾಗಿ ರಾಜಕಾರಣಿಗಳಿಗೆ ಹಣದ ಹೊಳೆಯನ್ನೇ ಹರಿಸಿದ್ದಳಂತೆ. 3 ಪಕ್ಷಗಳ ನಾಯಕರಿಗೆ ಟಿಕೆಟ್ಗಾಗಿ ಕೋಟಿ ಖರ್ಚು ಮಾಡಿರುವುದು ಖಾಕಿ ತನಿಖೆಯಿಂದ ಬಯಲಾಗಿದೆ. 2023ರಲ್ಲಿ ಎಂಎಲ್ಎ ಆಗಲೇಬೇಕು ಅಂತ ಇನ್ನಿಲ್ಲದ ಕಸರತ್ತು ನಡೆಸಿದ್ದ ಐಶ್ವರ್ಯ 16 ಕೋಟಿ ಸಾಲ ಮಾಡಿ ಐಷಾರಾಮಿ ಲೈಫ್ ನಾಯಕರಿಗೆ ಅದ್ದೂರಿ ಔತಣಕೂಟ ಏರ್ಪಡಿಸಿದ್ಲಂತೆ. ಇದರಿಂದ ಐನಾತಿ ಐಶ್ವರ್ಯ ಸಾಲದ ಸುಳಿಗೆ ಸಿಲುಕಿದ್ಲಂತೆ. ಇದರಿಂದ ಐಶ್ವರ್ಯ ಖರ್ಚು ವೆಚ್ಚದ ಸಂಪೂರ್ಣ ವಿವರ ಪಡೆಯಲು ಪೊಲೀಸರು ಮುಂದಾಗಿದ್ದಾರೆ. ಎಲ್ಲಿ ಎಷ್ಟು ಸಾಲ ಮಾಡಿದ್ದಾಳೆ, ಎಷ್ಟು ಖರ್ಚು ಮಾಡಿದ್ದಾಳೆ ಎಂಬ ಪೂರ್ಣ ವಿವರ ಕಲೆ ಹಾಕ್ತಾ ಇದ್ದಾರೆ. ಐಶ್ವರ್ಯ ಖರ್ಚು ವೆಚ್ಚದ ಬ್ಯಾಲೆನ್ಸ್ ಶೀಟ್ ಅನ್ನು ಪೊಲೀಸರು ರೆಡಿ ಮಾಡ್ತಾ ಇದ್ದಾರೆ. ಕೋಟಿ ಹಣ ವಂಚಿಸಿದ್ರು ಐಶ್ವರ್ಯ ಸ್ವಂತ ಮನೆ ಖರೀದಿ ಮಾಡಿಲ್ಲ, ಆದರೆ ಬೇರೆಯವರ ಹೆಸರಿನಲ್ಲಿ ಆಸ್ತಿ ಖರೀದಿ ಮಾಡಿದ್ದಾಳೆ ಎನ್ನಲಾಗಿದೆ. ನಾಳೆ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಹೂವು, ಹಣ್ಣು, ಪೂಜಾ ಸಾಮಗ್ರಿ ಖರೀದಿ ಭರಾಟೆ ಜೋರಾಗಿದೆ. ಸಂಕ್ರಾಂತಿ ಹಬ್ಬ ಅಂದರೆ ರೈತರ ಹಬ್ಬವಾಗಿದ್ದು ಕಬ್ಬು, ಗೆಣಸು, ಅವರೆಕಾಯಿ, ಕಡಲೆಕಾಯಿ ಜನರು ಖರೀದಿಗೆ ಮುಗಿಬಿದ್ದಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಸಾಮಾನ್ಯ ದಿನಕ್ಕಿಂತ 2 ಪಟ್ಟು ಬೆಲೆ ಹೆಚ್ಚಾಗಿದೆ. ಮಲ್ಲಿಗೆ ಹೂವಿನ ಬೆಲೆ ಕೆಜಿಗೆ 800ರಿಂದ 1500 ರೂಪಾಯಿಗೆ ಏರಿಕೆಯಾಗಿದೆ. ಕನಕಾಂಬರ 1500ರಿಂದ 2000 ರೂಪಾಯಿ, ಸಂಪಿಗೆ ಹೂವು 400ರಿಂದ 600 ರೂಪಾಯಿ, ಒಂದು ಜೋಡಿ ಕಬ್ಬಿನ ಬೆಲೆ 100ರಿಂದ 120ಕ್ಕೆ ಏರಿಕೆಯಾಗಿದೆ. ಇನ್ನು ಎಳ್ಳು ಬೆಲ್ಲ ಅರ್ಧ ಕೆಜಿಗೆ 100 ರೂಪಾಯಿ, ಅವರೆಕಾಳು 120ರಿಂದ 150 ಕೆಜಿ ಹಾಗೂ ಒಂದು ತೆಂಗಿನಕಾಯಿ ಬೆಲೆ 45 ರೂಪಾಯಿಗೆ ಏರಿಕೆಯಾಗಿದೆ. ಸಂಕ್ರಾಂತಿ ದಿನದಂದು ಬೆಂಗಳೂರಿನ ಗವಿಪುರದ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ವಿಸ್ಮಯದ ಕ್ಷಣ ಕಣ್ತುಂಬಿಕೊಳ್ಳೋಕೆ ಜನ ಕಾತುರರಾಗಿದ್ದಾರೆ. ಪ್ರತಿ ವರ್ಷ ಸಂಕ್ರಮಣದ ದಿನದಂದು ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಥವನ್ನ ಬದಲಾವಣೆ ಮಾಡುತ್ತಿದ್ದಾನೆ. ಪಥ ಬದಲಾವಣೆ ಸಂದರ್ಭದಲ್ಲಿ ಭಾಸ್ಕರ ಕವಿ ಗಂಗಾಧರನಿಗೆ ನಮಿಸಿದ್ದಾನೆ. ಶಿವನ ಪಾದದಿಂದ ಮುಡಿಯವರೆಗೂ 3 ನಿಮಿಷಗಳ ಕಾಲ ಪೂಜಿಸಲಿದ್ದಾನೆ. ನಾಳೆ ಸಂಜೆ 5:14ರಿಂದ 5:17 ನಿಮಿಷದವರೆಗೂ ಸೂರ್ಯರಶ್ಮಿ ಶಿವನಿಗೆ ನಮಿಸಲಿದ್ದು ಒಟ್ಟು 3 ನಿಮಿಷಗಳ ಕಾಲ ಶಿವನನ್ನ ಸ್ಪರ್ಶಿಸುವ ಮೂಲಕ ನಮನ ಸಲ್ಲಿಸಿದ್ದಾನೆ. ಇನ್ನು ಈ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋಕೆ ಆಡಳಿತ ಮಂಡಳಿ ಸಕಲ ರೀತಿಯಲ್ಲೂ ವ್ಯವಸ್ಥೆ ಮಾಡಿಕೊಂಡಿದೆ. ದೇವಸ್ಥಾನದ ಹೊರಭಾಗದಲ್ಲಿ 2 LED ಸ್ಕ್ರೀನ್ ಅಳವಡಿಕೆ ಮಾಡಲಾಗಿದೆ. ಈ ಮೂಲಕ ಭಕ್ತಾದಿಗಳು ಹೊರಭಾಗದಲ್ಲೇ ನಿಂತು ಸೂರ್ಯನು ಶಿವನನ್ನ ನಮಿಸುವ ದೃಶ್ಯವನ್ನ ಕಣ್ತುಂಬಿಕೊಳ್ಳಬಹುದು. ಸೂರ್ಯರಶ್ಮಿ ಸ್ಪರ್ಶಿಸಿದ ನಂತರ ಶಿವನಿಗೆ ಮತ್ತೆ ಅಭಿಷೇಕ, ಅಲಂಕಾರ ಮಾಡಿ ಸಂಜೆ 6 ಗಂಟೆಯ ನಂತರ ದೇವರ ದರ್ಶನಕ್ಕೆ ಭಕ್ತರಿಗೆ ಅನುವು ನೀಡಲಾಗುತ್ತೆ. ಪುರಾಣ ಇತಿಹಾಸ ಪ್ರಸಿದ್ಧವಾದ ಶ್ರೀ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ದಕ್ಷಿಣಾಯನ ಉತ್ತರಾಯಣ ಪುಣ್ಯ ಪರ್ವಕಾಲದಲ್ಲಿ ಸೂರ್ಯ ಪೂಜೆ ನಡೆಯೋದು ಬಹಳ ವಿಶಿಷ್ಟವಾಗಿದೆ. ಈ ವರ್ಷ 5:14 5:17 ಈ ವರ್ಷದ ಉತ್ತರಾಯಣ ದಕ್ಷಿಣಾಯನ ಪುಣ್ಯ ಪರ್ವಕಾಲ ಇದೆ. ಬೆಂಗಳೂರಿನಲ್ಲಿ ಮತ್ತೊಂದು ಸಿಲಿಂಡರ್ ಸ್ಫೋಟ ಪ್ರಕರಣ ನಡೆದಿದೆ. ಡಿ ದಾಸರಹಳ್ಳಿಯ ಚೊಕ್ಕಸಂದ್ರದಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿ 4ವರಿಗೆ ಗಂಭೀರ ಗಾಯಗಳಾಗಿದ್ದು 2 ಸ್ಥಿತಿ ಗಂಭೀರವಾಗಿದೆ. ಈ ಪೈಕಿ ಅಂಜಲಿ ದಾಸ್ ಎಂಬ ಮಹಿಳೆಯ ಸ್ಥಿತಿ ಚಿಂತಾಜನಕವಾಗಿದೆ. ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ 7 ಮನೆಗಳಿಗೆ ಹಾನಿಯಾಗಿದ್ದು ಕಿಟಕಿ ಬಾಗಿಲು ಪೀಸ್ ಆಗಿದೆ. ಕಿಟಕಿಯ ಸ್ಕ್ರೀನ್ ಬಟ್ಟೆ ಬೆಂಕಿಗೆ ಸುಟ್ಟು ಕರಕಲಾಗಿದೆ. ಎದುರು ಮನೆಯಲ್ಲಿ ವಾಸವಿದ್ದ ಮನು, ತಿಪ್ಪೇರುದ್ರಸ್ವಾಮಿ, ಪಕ್ಕದ ಮನೆಯ ಶೋಭಾ ಎಂಬುವರಿಗೆ ಗಂಭೀರ ಗಾಯಗಳಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಘಟನೆ ಸಂಬಂಧ ಪೀಣ್ಯ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಮುಂದುವರೆಸಿದ್ದಾರೆ. ಸರ್, ಬೆಳಗ್ಗೆ ಕರೆಕ್ಟಾಗಿ 8:15 ಜೋರಾಗಿ ಸೌಂಡ್ ಬಂದು ಓಡ್ ಬಂದು ನೋಡಿದಾಗ ಇಲ್ಲಿ ಫ್ಯಾಮಿಲಿ ಒಂದು 2 ಸುತ್ತಾಗಿದ್ರು. ಆಮೇಲೆ ಎದುರುಗಡೆ ಮನೆಯವರಿಗೆ ಗ್ಲಾಸ್ ಎಲ್ಲ ಚುಚ್ಕೊಂಡು ಅವ್ರೊಬ್ಬರಿಗೆ ಮಾತ್ರ ಬ್ಲೀಡಿಂಗ್ ಜಾಸ್ತಿ ಬರ್ತಾಯಿತ್ತು. ಮಗುಗೆ ಫೇಸು ಮತ್ತು ಕೈ, ಕಾಲು ಮತ್ತೆ ಅಷ್ಟು ಸುಟ್ಟೋಗಿದೆ. ನಾನು ಕಮ್ಮಿ ಅನ್ನೋ ಒಂದು 8 ಮನೆ ಏಟಾಗಿದೆ.
ದುಬೈನಲ್ಲಿ ನಡೆದ ಕಾರ್ ರೇಸ್ನಲ್ಲಿ ಬಾಲಿವುಡ್ ನಟ ಅಜಿತ್ ಕುಮಾರ್ 3ನೇ ಸ್ಥಾನ ಗಳಿಸಿದ್ದಾರೆ. ಗೆದ್ದ ಸಂಭ್ರಮದಲ್ಲಿ ಪತ್ನಿ ಶಾಲಿನಿಗೆ ಅಜಿತ್ ಮುತ್ತು ಕೊಟ್ಟಿರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ದುಬೈನಲ್ಲಿ ನಡೆಯುತ್ತಿರುವ 24ನೇ ಹೆಚ್ ಸಿರೀಸ್ ಕಾರ್ ರೇಸ್ನಲ್ಲಿ ಅಜಿತ್ ಭಾಗವಹಿಸಿದರು. ಇದಕ್ಕಾಗಿ 1.5 ತಿಂಗಳಿಂದ ದುಬೈನಲ್ಲಿ ಪ್ರಾಕ್ಟೀಸ್ ಮಾಡಿದ್ದು, ಹಠ ಬಿಡದೆ ಕಾರ್ ರೇಸ್ನಲ್ಲಿ 3ನೇ ಸ್ಥಾನ ಗೆದ್ದು ಬೀಗಿದ್ದ. 991 ಕೆಟಗರಿಯಲ್ಲಿ 3ನೇ ಸ್ಥಾನ, GT4 ಕೆಟಗರಿಯಲ್ಲಿ ಸ್ಪಿರಿಟ್ ಆಫ್ ದ ರೇಸ್ ಪ್ರಶಸ್ತಿ ಪಡೆದಿದ್ದಾರೆ. ಭಾರತದ ಧ್ವಜ ಹಿಡಿದು ಬಹುಮಾನ ಸ್ವೀಕರಿಸಲು ಅಜಿತ್ ವೇದಿಕೆ ಹತ್ತಿದ್ದಾರೆ. ಇನ್ನು ಇತ್ತೀಚೆಗೆ ಪ್ರಾಕ್ಟೀಸ್ ವೇಳೆ ಬ್ರೇಕ್ ಫೇಲ್ ಆಗಿ ಅಜಿತ್ಗೆ ಆಕ್ಸಿಡೆಂಟ್ ಆಗಿತ್ತು. ಅದೃಷ್ಟವಶಾತ್ ಅಜಿತ್ ಪ್ರಾಣಾಪಾಯದಿಂದ ಪಾರಾಗಿದ್ದರು. ಹಿಂದೂ ಅನ್ನೋದು ಅವಮಾನಕರ ಶಬ್ದ ಅಂತ ಚಿಂತಕ KS ಭಗವಾನ್ ಮತ್ತೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ರಾಯಚೂರಿನ ದೇವದುರ್ಗದ ಕನಕ ಗುರುಪೀಠ ತಿಂತಿಣಿ ಬೀಚ್ನಲ್ಲಿ ನಡೀತಾ ಇರುವ ಹಾಲುಮತ ಉತ್ಸವಕ್ಕೆ ಆಗಮಿಸಿದ್ದ ವೇಳೆ ಮಾತನಾಡಿದ ಅವರು, ಯಾರು ಹೀನನಾಗಿದ್ದಾನೋ, ಯಾರು ದೂಷಣೆಗೆ ಒಳಗಾಗಿದ್ನೋ ಅವನೇ ಹಿಂದೂ ಅಂತ ಹೇಳಿದ್ದಾರೆ. ಹಿಂದೂ ಶಬ್ದ ಬಂದಿದ್ದು 1030ನೇ ಇಸ್ವಿಯಲ್ಲಿ. ಪರ್ಷಿಯನ್ ಲೇಖಕ ಆಲ್ಬರೋನಿ ಭಾರತದ ಬಗ್ಗೆ ಬರಿತಾ ಸಿಂಧೂ ನದಿಯನ್ನ ಹಿಂದೂ ಅಂತ ಕರೆದ್ರು. ಪರ್ಷಿಯನ್ ಭಾಷೆಯಲ್ಲಿ ಸಹಕಾರ ಇರುವಂತೆ, ಸಹಕಾರ ಹಕಾರ ಆಗುತ್ತಂತೆ. ಮುಂದೆ ಅಕ್ಬರ್ನ ಕಾಲದಲ್ಲಿ ಈ ದೇಶಕ್ಕೆ ಹಿಂದೂಸ್ತಾನ ಅಂತ ಹೆಸರು ಬಂತು. ಹೀಗಾಗಿ ರಾಮಾಯಣ, ಮಹಾಭಾರತ, ಪುರಾಣ, ವೇದ ಗ್ರಂಥಗಳಲ್ಲಿ ಹಿಂದೂ ಅನ್ನೋ ಹೆಸರಿಲ್ಲ ಅಂದಿದ್ದಾರೆ. ಈ ಹಿಂದೂ ಅನ್ನೋ ಶಬ್ದಕ್ಕೆ ಕಾಶ್ಮೀರಿ ಶೈವ ಗ್ರಂಥದಲ್ಲಿ ಯಾರು ಏನೇನಾಗಿದ್ದಾರೋ, ಯಾರು ದೂಷಣೆಗೊಳಗಾಗಿದ್ದಾರೋ ಅವನು ಹಿಂದೂ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಮಾಚಹಳ್ಳಿ ಕೆರೆ ಬಳಿ ಭೀಕರ ಅಪಘಾತ ಸಂಭವಿಸಿದ್ದು, ಹೊಸದಿಗಂತ ಪತ್ರಿಕೆಯ ಪತ್ರಕರ್ತ GS ಭರತ್ ಮೃತಪಟ್ಟಿದ್ದಾರೆ. ಗುಡಿಬಂಡೆ ಪಟ್ಟಣದಿಂದ ಬಾಗೇಪಲ್ಲಿಗೆ ತೆರಳುತ್ತಾ ಇದ್ದ ಭರತ್ ಕಾರು ಕೆರೆ ಬಳಿಯ ದೇವಸ್ಥಾನಕ್ಕೆ ಡಿಕ್ಕಿ ಹೊಡೆದಿದೆ. ಮಗಳ ನಾಮಕರಣ ಕಾರ್ಯಕ್ರಮದ ಸಿದ್ಧತೆಗಾಗಿ ಊರಿಗೆ ಆಗಮಿಸಿದ್ದ ಭರತ್ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲಿ BRTS ಸಿಬ್ಬಂದಿ ಆಂಬ್ಯುಲೆನ್ಸ್ಗೆ ದಾರಿ ಬಿಡದೆ ರೋಗಿಯ ಜೀವದ ಜೊತೆ ಚೆಲ್ಲಾಟವಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ನಡುವೆ ಇರುವ BRTS ಮಾರ್ಗದಲ್ಲಿ ಚಿರಗಿ ಬಸ್ಗಳು, ಜನಪ್ರತಿನಿಧಿಗಳು, ಹಿರಿಯ ಅಧಿಕಾರಿಗಳು, ಆಂಬ್ಯುಲೆನ್ಸ್ಗಳು ಸಂಚಾರ ಮಾಡಬಹುದು. ಆದರೆ BRTS ಸಿಬ್ಬಂದಿ ಆಂಬ್ಯುಲೆನ್ಸ್ ಅನ್ನು ತಡೆ ಹಿಡಿದಿದ್ದಾರೆ.